ಕನ್ನಡದಲ್ಲಿ ಸಂಚಲನಕ್ಕೆ ಕಾರಣವಾಗಿದ್ದ ಮತ್ತೊಂದು ಸುದ್ದಿ ಹನಿ ಟ್ರ್ಯಾಪ್ ಆರೋಪ. ಆದರೆ ಇದೀಗ ಹನಿ ಬಾಂಬ್ ಕೊಲೆ ಬಾಂಬ್ ಆಗಿ ಕೇಸ್ ಟ್ವಿಸ್ಟ್ ಪಡೆದುಕೊಂಡಿದೆ. ಮಗನ ಕೊಲೆ ಯತ್ನದ ಬಗ್ಗೆ ತಂದೆ ರಾಜಣ್ಣ ಅವರಿಗೆ ಗೊತ್ತೇ ಇರಲಿಲ್ವಂತೆ. ಸಚಿವ ರಾಜಣ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ನೀಡಿರುವ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ಡಿಜಿಐಜಿಪಿ ಭೇಟಿಯಾಗಿ ರಾಜೇಂದ್ರ ಅವರು ದೂರು ಸಲ್ಲಿಸಿ ಬಂದರು. ಕೊಲೆ ಯತ್ನ ಆಗಿತ್ತು ನವೆಂಬರ್ನಲ್ಲಿ ನನ್ನ ಮೇಲೆ ಅಂತ ಹೇಳಿ. ಆದ್ರೆ ರಾಜಣ್ಣ ಅವರಿಗೆ ಪ್ರಶ್ನೆ ಕೇಳಿದ್ರೆ ನನಗಿದ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಸಚಿವ ರಾಜಣ್ಣ ಅವರದು ಒಂದು ರೀತಿ ಹೇಳಿಕೆ, ಎಂಎಲ್ಸಿ ರಾಜೇಂದ್ರ ಅವರದು ಮತ್ತೊಂದು ರೀತಿಯ ಹೇಳಿಕೆ. ಒಬ್ಬೊಬ್ಬರ ಹೇಳಿಕೆ ಮೇಲೂ ಒಂದೊಂದು ರೀತಿಯ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಮಗನ ಹತ್ಯೆಗಿಂತ ಹೆಚ್ಚಾಯ್ತಾ ಹನಿ ಟ್ರ್ಯಾಪ್ ಅನ್ನೋ ಅನುಮಾನಕ್ಕೂ ರಾಜಣ್ಣ ಅವರ ಹೇಳಿಕೆ ಕಾರಣವಾಗ್ತಾ ಇದೆ. ಹನಿ ಟ್ರ್ಯಾಪ್ ಪ್ರಯತ್ನ ಮಾಡ್ತಾ ಇರೋವಂಥದ್ದು ನಿಜ. ರಾಜಣ್ಣ ಅವ್ರ ಮೇಲೆ 2-3 ಬಾರಿ ಪ್ರಯತ್ನ ಮಾಡಿದ್ದಾರೆ. ನನ್ನ ಹತ್ರ ಸ್ವಲ್ಪ ಫೋನ್ಸ್ ಕಾಲ್ಗಳು ನನಗೆ ಬರುವಂತದ್ದು. ನನ್ನ ಹತ್ರ ಪರ್ಸನ್ ಅಂತ ಯಾರು ಬಂದು ನನ್ನ ಹತ್ರ ಇದಾಗಿಲ್ಲ. ನನಗೆ ಫೋನ್ಸ್ ಕಾಲ್ಗಳು ಮತ್ತೆ ಅವ್ರಿಗೆ ಪರ್ಸನಲ್ ಆಗಿ ಹನಿ ಟ್ರ್ಯಾಪ್ ಮಾಡಬೇಕು ಅಂತ ಆಗಿರೋವಂಥದ್ದು. ಅದು ಅವ್ರಿಗೆ ವಿಚಾರ ಅವರ ಕ್ಲೋಸ್ ಸರ್ಕಲ್ ಅಲ್ಲಿ ಹಿಂಗ ಆಗ್ತಾ ಇದೆ ಅಂತ ಮಾತು ಬಂದಂತ ಸಂದರ್ಭದಲ್ಲಿ ಅವರು ಅದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ. ಸೊ ತಂದ ಮೇಲೆ ಅದಾದ್ಮೇಲೆ ಆಯ್ತು ಅದೇನಿದೆ ಸದನದಲ್ಲಿ ಮಾತಾಡು ಅಂತ ಹೇಳಿದ್ಮೇಲೆ ಅದು ಈ ರೀತಿ ಬೆಳವಣಿಗೆ ಆಗಿರುವಂತದ್ದು ನಾವು ನೀವೆಲ್ಲ ನೋಡಿರುವಂತದ್ದು. ಕೇವಲ ಇದು ಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಹತ್ಯೆಗೆ ಪ್ರಯತ್ನ ಪಟ್ಟಿರೋದನ್ನ ಮಾಹಿತಿಯನ್ನ ಇವತ್ತು ಡಿಜಿ ಯಾರ ಹೆಸರನ್ನಾರು ಬಳಕೆ ಮಾಡ್ಕೊಂಡಿದಾರ? ಅದ್ರಲ್ಲಿ ಯಾರೋ 2-3 ಹೆಸರು ಹೇಳಿದ್ದಾರೆ, ಬಟ್ ನನಗೆ ಅದು ಯಾರು ಗೊತ್ತಿಲ್ಲ. ಅದು ಏನ್ ಹೇಳಿದ್ರು? ಏನ್ ಮೆಸೇಜ್? 1-2 ಹೆಸರು ಹೇಳಿದಾರಪ್ಪ. ಅದು ಯಾರೋ ಸೋಮ ಅಂತ ಒಂದು ಹೆಸರು ಹೇಳಿದ್ದಾರೆ, ಒಂದು ಭರತ್ ಅಂತಾನೇನೋ ಒಂದು ಹೆಸರು ಹೇಳಿದ್ದಾರೆ. ಭರತ್ ಸೊ ಈಗ 1-2-3 ಹೆಸರೇನೋ ಹೇಳಿದ್ದಾರೆ. ಉದ್ದೇಶಕ್ಕೆ ಪ್ಲಾನ್ ಮಾಡಿದ್ರೆ ಇಲ್ಲ, ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ಆ ಉದ್ದೇಶ ಏನು ಅನ್ನೋದು ನನಗೆ ಕನ್ನಡದಲ್ಲಿ ಸಂಚಲನಕ್ಕೆ ಕಾರಣವಾಗಿದ್ದ ಮತ್ತೊಂದು ಸುದ್ದಿ ಹನಿ ಟ್ರ್ಯಾಪ್ ಆರೋಪ. ಆದರೆ ಇದೀಗ ಹನಿ ಬಾಂಬ್ ಕೊಲೆ ಬಾಂಬ್ ಆಗಿ ಕೇಸ್ ಟ್ವಿಸ್ಟ್ ಪಡೆದುಕೊಂಡಿದೆ. ಮಗನ ಕೊಲೆ ಯತ್ನದ ಬಗ್ಗೆ ತಂದೆ ರಾಜಣ್ಣ ಅವರಿಗೆ ಗೊತ್ತೇ ಇರಲಿಲ್ವಂತೆ. ಸಚಿವ ರಾಜಣ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ನೀಡಿರುವ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ಡಿಜಿಐಜಿಪಿ ಭೇಟಿಯಾಗಿ ರಾಜೇಂದ್ರ ಅವರು ದೂರು ಸಲ್ಲಿಸಿ ಬಂದರು. ಕೊಲೆ ಯತ್ನ ಆಗಿತ್ತು ನವೆಂಬರ್ನಲ್ಲಿ ನನ್ನ ಮೇಲೆ ಅಂತ ಹೇಳಿ. ಆದ್ರೆ ರಾಜಣ್ಣ ಅವರಿಗೆ ಪ್ರಶ್ನೆ ಕೇಳಿದ್ರೆ ನನಗಿದ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಸಚಿವ ರಾಜಣ್ಣ ಅವರದು ಒಂದು ರೀತಿ ಹೇಳಿಕೆ, ಎಂಎಲ್ಸಿ ರಾಜೇಂದ್ರ ಅವರದು ಮತ್ತೊಂದು ರೀತಿಯ ಹೇಳಿಕೆ. ಒಬ್ಬೊಬ್ಬರ ಹೇಳಿಕೆ ಮೇಲೂ ಒಂದೊಂದು ರೀತಿಯ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಮಗನ ಹತ್ಯೆಗಿಂತ ಹೆಚ್ಚಾಯ್ತಾ ಹನಿ ಟ್ರ್ಯಾಪ್ ಅನ್ನೋ ಅನುಮಾನಕ್ಕೂ ರಾಜಣ್ಣ ಅವರ ಹೇಳಿಕೆ ಕಾರಣವಾಗ್ತಾ ಇದೆ. ಹನಿ ಟ್ರ್ಯಾಪ್ ಪ್ರಯತ್ನ ಮಾಡ್ತಾ ಇರೋವಂಥದ್ದು ನಿಜ. ರಾಜಣ್ಣ ಅವ್ರ ಮೇಲೆ 2-3 ಬಾರಿ ಪ್ರಯತ್ನ ಮಾಡಿದ್ದಾರೆ. ನನ್ನ ಹತ್ರ ಸ್ವಲ್ಪ ಫೋನ್ಸ್ ಕಾಲ್ಗಳು ನನಗೆ ಬರುವಂತದ್ದು. ನನ್ನ ಹತ್ರ ಪರ್ಸನ್ ಅಂತ ಯಾರು ಬಂದು ನನ್ನ ಹತ್ರ ಇದಾಗಿಲ್ಲ. ನನಗೆ ಫೋನ್ಸ್ ಕಾಲ್ಗಳು ಮತ್ತೆ ಅವ್ರಿಗೆ ಪರ್ಸನಲ್ ಆಗಿ ಹನಿ ಟ್ರ್ಯಾಪ್ ಮಾಡಬೇಕು ಅಂತ ಆಗಿರುವಂತದ್ದು. ಅದು ಅವ್ರಿಗೆ ವಿಚಾರ ಅವರ ಕ್ಲೋಸ್ ಸರ್ಕಲ್ ಅಲ್ಲಿ ಹಿಂಗ ಆಗ್ತಾ ಇದೆ ಅಂತ ಮಾತು ಬಂದಂತ ಸಂದರ್ಭದಲ್ಲಿ ಅವರು ಅದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ. ಸೊ ತಂದ ಮೇಲೆ ಅದಾದ್ಮೇಲೆ ಆಯ್ತು ಅದೇನಿದೆ ಸದನದಲ್ಲಿ ಮಾತಾಡು ಅಂತ ಹೇಳಿದ್ಮೇಲೆ ಅದು ಈ ರೀತಿ ಬೆಳವಣಿಗೆ ಆಗಿರುವಂತದ್ದು ನಾವು ನೀವೆಲ್ಲ ನೋಡಿರುವಂತದ್ದು. ಕೇವಲ ಇದು ಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಹತ್ಯೆಗೆ ಪ್ರಯತ್ನ ಪಟ್ಟಿರೋದನ್ನ ಮಾಹಿತಿಯನ್ನ ಇವತ್ತು ಡಿಜಿ ಯಾರ ಹೆಸರನ್ನಾರು ಬಳಕೆ ಮಾಡ್ಕೊಂಡಿದಾರ? ಅದ್ರಲ್ಲಿ ಯಾರೋ 1-2-3 ಹೆಸರು ಹೇಳಿದ್ದಾರೆ, ಬಟ್ ನನಗೆ ಅದು ಯಾರು ಗೊತ್ತಿಲ್ಲ. ಅದು ಏನ್ ಹೇಳಿದ್ರು? ಏನ್ ಮೆಸೇಜ್? 1-2 ಹೆಸರು ಹೇಳಿದಾರಪ್ಪ. ಅದು ಯಾರೋ ಸೋಮ ಅಂತ ಒಂದು ಹೆಸರು ಹೇಳಿದ್ದಾರೆ, ಒಂದು ಭರತ್ ಅಂತಾನೇನೋ ಒಂದು ಹೆಸರು ಹೇಳಿದ್ದಾರೆ. ಭರತ್ ಸೊ ಈಗ 1-2-3 ಹೆಸರೇನೋ ಹೇಳಿದ್ದಾರೆ. ಉದ್ದೇಶಕ್ಕೆ ಪ್ಲಾನ್ ಮಾಡಿದ್ರೆ ಇಲ್ಲ, ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ಆ ಉದ್ದೇಶ ಏನು ಅನ್ನೋದು ನನಗೆ ಕನ್ನಡದಲ್ಲಿ ಸಂಚಲನಕ್ಕೆ ಕಾರಣವಾಗಿದ್ದ ಮತ್ತೊಂದು ಸುದ್ದಿ ಹನಿ ಟ್ರ್ಯಾಪ್ ಆರೋಪ. ಆದರೆ ಇದೀಗ ಹನಿ ಬಾಂಬ್ ಕೊಲೆ ಬಾಂಬ್ ಆಗಿ ಕೇಸ್ ಟ್ವಿಸ್ಟ್ ಪಡೆದುಕೊಂಡಿದೆ. ಮಗನ ಕೊಲೆ ಯತ್ನದ ಬಗ್ಗೆ ತಂದೆ ರಾಜಣ್ಣ ಅವರಿಗೆ ಗೊತ್ತೇ ಇರಲಿಲ್ವಂತೆ. ಸಚಿವ ರಾಜಣ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ನೀಡಿರುವ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ಡಿಜಿಐಜಿಪಿ ಭೇಟಿಯಾಗಿ ರಾಜೇಂದ್ರ ಅವರು ದೂರು ಸಲ್ಲಿಸಿ ಬಂದರು. ಕೊಲೆ ಯತ್ನ ಆಗಿತ್ತು ನವೆಂಬರ್ನಲ್ಲಿ ನನ್ನ ಮೇಲೆ ಅಂತ ಹೇಳಿ. ಆದ್ರೆ ರಾಜಣ್ಣ ಅವರಿಗೆ ಪ್ರಶ್ನೆ ಕೇಳಿದ್ರೆ ನನಗಿದ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಸಚಿವ ರಾಜಣ್ಣ ಅವರದು ಒಂದು ರೀತಿ ಹೇಳಿಕೆ, ಎಂಎಲ್ಸಿ ರಾಜೇಂದ್ರ ಅವರದು ಮತ್ತೊಂದು ರೀತಿಯ ಹೇಳಿಕೆ. ಒಬ್ಬೊಬ್ಬರ ಹೇಳಿಕೆ ಮೇಲೂ ಒಂದೊಂದು ರೀತಿಯ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಮಗನ ಹತ್ಯೆಗಿಂತ ಹೆಚ್ಚಾಯ್ತಾ ಹನಿ ಟ್ರ್ಯಾಪ್ ಅನ್ನೋ ಅನುಮಾನಕ್ಕೂ ರಾಜಣ್ಣ ಅವರ ಹೇಳಿಕೆ ಕಾರಣವಾಗ್ತಾ ಇದೆ.
ಅಲ್ಲ, ಹನಿ ಟ್ರ್ಯಾಪ್ ಪ್ರಯತ್ನ ಮಾಡ್ತಾ ಇರೋವಂಥದ್ದು ನಿಜ. ರಾಜಣ್ಣವ್ರ ಮೇಲೆ 2-3 ಬಾರಿ ಪ್ರಯತ್ನ ಮಾಡಿದ್ದಾರೆ. ನನ್ನ ಹತ್ರ ಸ್ವಲ್ಪ ಫೋನ್ಸ್ ಕಾಲ್ಗಳು ನನಗೆ ಬರುವಂತದ್ದು. ನನ್ನ ಹತ್ರ ಪರ್ಸನ್ ಅಂತ ಯಾರು ಬಂದು ನನ್ನ ಹತ್ರ ಇದಾಗಿಲ್ಲ. ನನಗೆ ಫೋನ್ಸ್ ಕಾಲ್ಗಳು ಮತ್ತೆ ಅವ್ರಿಗೆ ಪರ್ಸನಲ್ ಆಗಿ ಹನಿ ಟ್ರ್ಯಾಪ್ ಮಾಡಬೇಕು ಅಂತ ಆಗಿರುವಂತದ್ದು. ಅದು ಅವ್ರಿಗೆ ವಿಚಾರ ಅವರ ಕ್ಲೋಸ್ ಸರ್ಕಲ್ ಅಲ್ಲಿ ಹಿಂಗ ಆಗ್ತಾ ಇದೆ ಅಂತ ಮಾತು ಬಂದಂತ ಸಂದರ್ಭದಲ್ಲಿ ಅವರು ಅದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ. ಸೊ ತಂದ ಮೇಲೆ ಅದಾದ್ಮೇಲೆ ಆಯ್ತು ಅದೇನಿದೆ ಸದನದಲ್ಲಿ ಮಾತಾಡು ಅಂತ ಹೇಳಿದ್ಮೇಲೆ ಅದು ಈ ರೀತಿ ಬೆಳವಣಿಗೆ ಆಗಿರುವಂತದ್ದು ನಾವು ನೀವೆಲ್ಲ ನೋಡಿರುವಂತದ್ದು. ಕೇವಲ ಇದು ಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಸರ್. ನನ್ನ ಹತ್ಯೆಗೆ ಪ್ರಯತ್ನ ಪಟ್ಟಿರೋದನ್ನ ಮಾಹಿತಿಯನ್ನ ಇವತ್ತು ಡಿಜಿ ಯಾರ ಹೆಸರನ್ನಾರು ಬಳಕೆ ಮಾಡ್ಕೊಂಡಿದಾರ? ಅದ್ರಲ್ಲಿ ಯಾರೋ 2-3 ಹೆಸರು ಹೇಳಿದ್ದಾರೆ, ಬಟ್ ನನಗೆ ಅದು ಯಾರು ಗೊತ್ತಿಲ್ಲ. ಅದು ಏನ್ ಹೇಳಿದ್ರು? ಏನ್ ಮೆಸೇಜ್ ಸರ್? 2 ಹೆಸರು ಹೇಳಿದಾರಪ್ಪ. ಅದು ಯಾರೋ ಸೋಮ ಅಂತ ಒಂದು ಹೆಸರು ಹೇಳಿದ್ದಾರೆ, ಒಂದು ಭರತ್ ಅಂತಾನೇನೋ ಒಂದು ಹೆಸರು ಹೇಳಿದ್ದಾರೆ. ಭರತ್ ಸೊ ಈಗ 2-3 ಹೆಸರೇನೋ ಹೇಳಿದ್ದಾರೆ. ಉದ್ದೇಶಕ್ಕೆ ಪ್ಲಾನ್ ಮಾಡಿದ್ರೆ ಇಲ್ಲ, ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ಆ ಉದ್ದೇಶ ಏನು ಅನ್ನೋದು ನನಗೆ ಪ್ರಕರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದ್ದ ಮತ್ತೊಂದು ಸುದ್ದಿಯ ಹನಿ ಟ್ರ್ಯಾಪ್ ಆರೋಪ. ಆದ್ರೆ ಇದೀಗ ಹನಿ ಬಾಂಬ್ ಕೊಲೆ ಬಾಂಬ್ ಆಗಿ ಕೇಸ್ ಟ್ವಿಸ್ಟ್ ಪಡೆದುಕೊಂಡಿದೆ. ಮಗನ ಕೊಲೆ ಯತ್ನದ ಬಗ್ಗೆ ತಂದೆ ರಾಜಣ್ಣ ಅವರಿಗೆ ಗೊತ್ತೇ ಇರಲಿಲ್ವಂತೆ. ಸಚಿವ ರಾಜಣ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ನೀಡಿರುವ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ಡಿಜಿಐಜಿಪಿ ಭೇಟಿಯಾಗಿ ರಾಜೇಂದ್ರ ಅವರು ದೂರು ಸಲ್ಲಿಸಿ ಬಂದ್ರು. ಕೊಲೆ ಯತ್ನ ಆಗಿತ್ತು ನವೆಂಬರ್ನಲ್ಲಿ ನನ್ನ ಮೇಲೆ ಅಂತ ಹೇಳಿ. ಆದ್ರೆ ರಾಜಣ್ಣ ಅವರಿಗೆ ಪ್ರಶ್ನೆ ಕೇಳಿದ್ರೆ ನನಗಿದ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಸಚಿವ ರಾಜಣ್ಣ ಅವರದು ಒಂದು ರೀತಿಯ ಹೇಳಿಕೆ, ಎಂಎಲ್ಸಿ ರಾಜೇಂದ್ರ ಅವರದು ಮತ್ತೊಂದು ರೀತಿಯ ಹೇಳಿಕೆ. ಒಬ್ಬೊಬ್ಬರ ಹೇಳಿಕೆ ಮೇಲೂ ಒಂದೊಂದು ರೀತಿಯ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಮಗನ ಹತ್ಯೆಗಿಂತ ಹೆಚ್ಚಾಯ್ತಾ ಹನಿ ಟ್ರ್ಯಾಪ್ ಅನ್ನೋ ಅನುಮಾನಕ್ಕೂ ರಾಜಣ್ಣ ಅವರ ಹೇಳಿಕೆ ಕಾರಣವಾಗ್ತಾ ಇದೆ. ಇಲ್ಲ, ಹನಿ ಟ್ರ್ಯಾಪ್ ಪ್ರಯತ್ನ ಮಾಡ್ತಾ ಇರೋವಂಥದ್ದು ನಿಜ. ರಾಜಣ್ಣವ್ರ ಮೇಲೆ 2-3 ಬಾರಿ ಪ್ರಯತ್ನ ಮಾಡಿದ್ದಾರೆ. ನನ್ನ ಹತ್ರ ಸ್ವಲ್ಪ ಫೋನ್ಸ್ ಕಾಲ್ಗಳು ನನಗೆ ಬರುವಂತದ್ದು. ನನ್ನ ಹತ್ರ ಪರ್ಸನ್ ಅಂತ ಯಾರು ಬಂದು ನನ್ನ ಹತ್ರ ಇದಾಗಿಲ್ಲ. ನನಗೆ ಫೋನ್ಸ್ ಕಾಲ್ಗಳು ಮತ್ತೆ ಅವ್ರಿಗೆ ಪರ್ಸನಲ್ ಆಗಿ ಹನಿ ಟ್ರ್ಯಾಪ್ ಮಾಡಬೇಕು ಅಂತ ಆಗಿರುವಂತದ್ದು. ಅದು ಅವ್ರಿಗೆ ವಿಚಾರ ಅವರ ಕ್ಲೋಸ್ ಸರ್ಕಲ್ ಅಲ್ಲಿ ಹಿಂಗ ಆಗ್ತಾ ಇದೆ ಅಂತ ಮಾತು ಬಂದಂತ ಸಂದರ್ಭದಲ್ಲಿ ಅವರು ಅದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ. ಸೊ ತಂದ ಮೇಲೆ ಅದಾದ್ಮೇಲೆ ಆಯ್ತು ಅದೇನಿದೆ ಸದನದಲ್ಲಿ ಮಾತಾಡು ಅಂತ ಹೇಳಿದ್ಮೇಲೆ ಅದು ಈ ರೀತಿ ಬೆಳವಣಿಗೆ ಆಗಿರುವಂತದ್ದು ನಾವು ನೀವೆಲ್ಲ ನೋಡಿರುವಂತದ್ದು. ಕೇವಲ ಇದು ಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಸರ್. ನನ್ನ ಹತ್ಯೆಗೆ ಪ್ರಯತ್ನ ಪಟ್ಟಿರೋದನ್ನ ಮಾಹಿತಿಯನ್ನ ಇವತ್ತು ಡಿಜಿ ಯಾರ ಹೆಸರನ್ನಾರು ಬಳಕೆ ಮಾಡ್ಕೊಂಡಿದಾರ? ಅದ್ರಲ್ಲಿ ಯಾರೋ 2-3 ಹೆಸರು ಹೇಳಿದ್ದಾರೆ, ಬಟ್ ನನಗೆ ಅದು ಯಾರು ಗೊತ್ತಿಲ್ಲ. ಅದು ಏನ್ ಹೇಳಿದ್ರು? ಏನ್ ಮೆಸೇಜ್ ಸರ್? 2 ಹೆಸರು ಹೇಳಿದಾರಪ್ಪ. ಅದು ಯಾರೋ ಸೋಮ ಅಂತ ಒಂದು ಹೆಸರು ಹೇಳಿದ್ದಾರೆ, ಒಂದು ಭರತ್ ಅಂತಾನೇನೋ ಒಂದು ಹೆಸರು ಹೇಳಿದ್ದಾರೆ. ಭರತ್ ಸೊ ಈಗ 2-3 ಹೆಸರೇನೋ ಹೇಳಿದ್ದಾರೆ. ಉದ್ದೇಶಕ್ಕೆ ಪ್ಲಾನ್ ಮಾಡಿದ್ರೆ ಇಲ್ಲ, ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ಆ ಉದ್ದೇಶ ಏನು ಅನ್ನೋದು ನನಗೆ ಪ್ರಕರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದ್ದ ಮತ್ತೊಂದು ಸುದ್ದಿಯ ಹನಿ ಟ್ರ್ಯಾಪ್ ಆರೋಪ. ಆದ್ರೆ ಇದೀಗ ಹನಿ ಬಾಂಬ್ ಕೊಲೆ ಬಾಂಬ್ ಆಗಿ ಕೇಸ್ ಟ್ವಿಸ್ಟ್ ಪಡೆದುಕೊಂಡಿದೆ. ಮಗನ ಕೊಲೆ ಯತ್ನದ ಬಗ್ಗೆ ತಂದೆ ರಾಜಣ್ಣ ಅವರಿಗೆ ಗೊತ್ತೇ ಇರಲಿಲ್ವಂತೆ. ಸಚಿವ ರಾಜಣ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ನೀಡಿರುವ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ಡಿಜಿಐಜಿಪಿ ಭೇಟಿಯಾಗಿ ರಾಜೇಂದ್ರ ಅವರು ದೂರು ಸಲ್ಲಿಸಿ ಬಂದ್ರು. ಕೊಲೆ ಯತ್ನ ಆಗಿತ್ತು ನವೆಂಬರ್ನಲ್ಲಿ ನನ್ನ ಮೇಲೆ ಅಂತ ಹೇಳಿ. ಆದ್ರೆ ರಾಜಣ್ಣ ಅವರಿಗೆ ಪ್ರಶ್ನೆ ಕೇಳಿದ್ರೆ ನನಗಿದ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಸಚಿವ ರಾಜಣ್ಣ ಅವರದು ಒಂದು ರೀತಿಯ ಹೇಳಿಕೆ,